ನಮಸ್ಕಾರ. ಇಂದಿನ ರೆಸಿಪಿ ರಸಂ ಪೌಡರ್. ಕರಾವಳಿ, ಮಂಗಳೂರು, ಉಡುಪಿ ಕಡೆಗಳಲ್ಲಿ ಮಾಡುವಂಥ ರಸಂಗೆ ಬೇಕಾದಂಥ ರಸಂ ಪೌಡರನ್ನು ಮಾಡೋಣ ಬನ್ನಿ. ಗೀತಾಸ್ ಕಿಚನ್ ವೆಜ್ ರೆಸಿಪೀಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೀವು ಸಹ ಇದೇ ರೀತಿಯಲ್ಲಿ ಮನೆಯಲ್ಲಿಯೇ ರಸಂ ಪೌಡರನ್ನು ಮಾಡಿಕೊಂಡು ರುಚಿಕರವಾಗಿ ರಸಮನ್ನು ತಯಾರಿಸಬೇಕು ಅಂದ್ಕೊಂಡಿದ್ರೆ ಈ ವಿಡಿಯೋವನ್ನು ಕೊನೆಯ ತನಕ ಸ್ಕಿಪ್ ಮಾಡದೆ ನೋಡಿ. ಈ ರಸಂ ಪೌಡರ್ ರುಚಿಕರವಾಗಿ ಆಗಬೇಕು ಅಂದರೆ ಅಳತೆ ಪರ್ಫೆಕ್ಟ್ ಆಗಿರಬೇಕು. ಎಲ್ಲವನ್ನು ಒಂದೇ ಕಪ್ನಲ್ಲಿ ಅಳತೆ ಮಾಡ್ಕೋಬೇಕು. ಈ ಕಪ್ನಲ್ಲಿ ನಾನು 1/4 ಕಪ್ ಸಾಸಿವೆಯನ್ನು ತೆಗೆದುಕೊಂಡಿದ್ದೀನಿ. ಅದೇ ಕಪ್ನಲ್ಲಿ ಮೆಂತೆ 1 ಕಪ್ ತೆಗೆದುಕೊಂಡಿದ್ದೀನಿ. ಅದೇ ಕಪ್ನಲ್ಲಿ 3 ಕಪ್ ಜೀರಿಗೆಯನ್ನು ತೆಗೆದುಕೊಂಡಿದ್ದೀನಿ. 2 ಕಪ್ ಕೊತ್ತಂಬರಿ ಬೀಜವನ್ನು ತೆಗೆದುಕೊಂಡಿದ್ದೀನಿ. 1 ಗಟ್ಟಿ ಒಂದು ಸಣ್ಣ ಪ್ಯಾಕ್ನಲ್ಲಿ ಬರುವಂಥ ಇಂಗನ್ನು ತೆಗೆದುಕೊಂಡಿದ್ದೀನಿ. ಮೆಣಸು 200 ಗ್ರಾಮ್ ಬೇಕಾಗುತ್ತೆ. ನಾನಿಲ್ಲಿ 100 ಗ್ರಾಮ್ ಮೆಣಸು, ಸ್ವಲ್ಪ 35ರಿಂದ 40 ಸೂಜಿ ಮೆಣಸು ಅಥವಾ ಜೀರಾ ಮೆಣಸು ತೆಗೆದುಕೊಂಡಿದ್ದೀನಿ. ಇನ್ನು ಎಣ್ಣೆ ಅರ್ಧ ಲೋಟ ಬೇಕು. ಈಗ ಇವೆಲ್ಲವನ್ನು ನಾವು ಜಾಣ್ಮೆಯಿಂದ ಸಣ್ಣ ಉರಿಯಲ್ಲಿ 1 by 1 ಫ್ರೈ ಮಾಡ್ಕೋಬೇಕು. ಮೊದಲು ಸಾಸಿವೆಯನ್ನು ಹಾಕಿ ಸುಮಾರು 1-2 ನಿಮಿಷಗಳ ಕಾಲ ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೋಬೇಕು. ಇದನ್ನು ಫ್ರೈ ಮಾಡ್ಕೊಂಡ ನಂತರ ಅದಕ್ಕೆ ಕೊತ್ತಂಬರಿ ಬೀಜವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಯಾವುದೇ ಬೀಜ ಸೀದಬಾರದು. ಅದಕ್ಕೆ ನಾವು ಇನ್ನು ಒಣಮೆಣಸನ್ನು ಹಾಕ್ಕೋಬೇಕು. ಒಣಮೆಣಸಿನ ಜೊತೆ ನಾನು ಸ್ವಲ್ಪ ಸೂಜಿ ಮೆಣಸು ಅಥವಾ ಜೀರಾ ಮೆಣಸು ಅಂತ ಹೇಳ್ತೇವೆ, ಅದನ್ನು ಹಾಕ್ಕೊಂಡಿದ್ದೀನಿ. ಅದು ತುಂಬ ಖಾರ ಇರುತ್ತೆ. ಇನ್ನು ಒಣಮೆಣಸು ಸ್ವಲ್ಪ ಫ್ರೈ ಆದ ನಂತರ ಅದಕ್ಕೆ ಜೀರಿಗೆಯನ್ನು ಹಾಕ್ಕೋಬೇಕು. ಜೀರಿಗೆಯನ್ನು ಹಾಕ್ಕೊಂಡು ಚೆನ್ನಾಗಿ ಘಮ ಬರುವ ತನಕ ಫ್ರೈ ಮಾಡ್ಕೋಬೇಕು. ಇದೇ ಸಂದರ್ಭದಲ್ಲಿ ನಾವು 1 ಹಿಡಿಯಾಗುವಷ್ಟು ಕರಿಬೇವಿನ ಎಸಳನ್ನು ಹಾಕ್ಕೋಬೇಕು. ಅದಕ್ಕೆ 1 ಹಿಡಿ ಇಂಗು ಏನು ತಗೊಂಡಿದ್ದೀನಿ ನಾನು, 1 ಗಟ್ಟಿ ಇಂಗು, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವೆಲ್ಲವನ್ನು ನಾವು ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೋಬೇಕು. ಸಾಸಿವೆಯನ್ನು ಕೊನೆಯದಾಗಿ ಹಾಕಬೇಕು. ಸಾಸಿವೆ ಹಾಕಿದ ನಂತರ ನಾವು ಮತ್ತೆ ಫ್ರೈ ಮಾಡುವ ಅಗತ್ಯವಿಲ್ಲ. ಈ ಎಲ್ಲ ಕಾಳುಗಳಲ್ಲಿರುವಂಥ ಬಿಸಿ ಸಾಸಿವೆಗೆ ಸಾಕಾಗತ್ತೆ. ಫ್ಲೇಮನ್ನು ನಾವು ಈಗ ಆಫ್ ಮಾಡ್ಕೊಳ್ಳೋಣ. 1-2 ನಿಮಿಷ ಅದೇ ಬಿಸಿಗೆ ಸಾಸಿವೆಯನ್ನು ಮಗುಚಿದ ನಂತರ ನಾವು ಬಟ್ಟಲಿಗೆ ಈ ಎಲ್ಲ ಮಸಾಲೆಗಳನ್ನು ಹಾಕಿ ಆರಲಿಕ್ಕೆ ಬಿಡಬೇಕು. ಸಂಪೂರ್ಣವಾಗಿ ತಣಿದ ನಂತರ, ಆರಿದ ನಂತರ ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಈ ಮಸಾಲೆಯನ್ನು ಫೈನ್ ಪೌಡರ್ ಮಾಡ್ಕೋಬೇಕು. ನೋಡಿ, ಈಗ ಪರ್ಫೆಕ್ಟಾಗಿ ರಸಂ ಪೌಡರ್ ರೆಡಿಯಾಗಿದೆ. ಇದನ್ನು ಸಂಪೂರ್ಣವಾಗಿ ಕೂಲಾಗಲಿಕ್ಕೆ ಬಿಟ್ಟು ಇದನ್ನು ಏರ್ ಟೈಟ್ ಕಂಟೈನರ್ನಲ್ಲಿ ಸ್ಟೋರ್ ಮಾಡಿಡಿ. ಇದನ್ನು ಬಳಸಿಬಿಟ್ಟು ರಸಂ ಮಾಡುವುದು ಹೇಗೆ ಎನ್ನುವುದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ಇದೇ ರೀತಿ ಹೊಸ ರೆಸಿಪೀಸ್ಗಳಿಗಾಗಿ ಗೀತಾಸ್ ಕಿಚನ್ ವೆಜ್ ರೆಸಿಪೀಸ್ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.